ದಿನೇ ದಿನೇ ಜಟಿಲವಾಗ್ತಾ ಇದೆ. ಧರ್ಮಸ್ಥಳಕ್ಕೆ ಸಮಾಧಿ ಇದೆ ಎಂದಿದ್ದಂತಹ 10 ಕಡೆ ಏನೂ ಸಿಕ್ಕಿಲ್ಲ. ದಿನೇ ದಿನೇ ಜಟಿಲವಾಗ್ತಾ ಇದೆ. ಧರ್ಮಸ್ಥಳಕ್ಕೆ ಸಮಾಧಿ ಇದೆ ಅಂತ ಹೇಳಿದಂತಹ 10 ಕಡೆ ಏನೂ ಕೂಡ ಸಿಕ್ಕಿಲ್ಲ. ಇಂದು 3 ಪಾಯಿಂಟ್ಗಳಲ್ಲಿ ಶವ ಶೋಧ ನಡೀತಾ ಇದೆ. ಈ 3 ಕಡೆ ಸಿಗದಿದ್ರೆ ತನಿಖೆಗೆ ಸಿಗಲಿದೆ ಒಂದು ಬಿಗ್ ಟ್ವಿಸ್ಟ್. ಎಸ್ಐಟಿಯ ದಿಕ್ಕು ತಪ್ಪಿಸಿದ್ನ ದೂರುದಾರ ಹೀಗೆ ಹುಟ್ಟುಕೊಳ್ಳಲಿದೆ 10 ಪ್ರಶ್ನೆಗಳು. ಎಸ್ ವೀಕ್ಷಕರೇ, ದಿನೇ ದಿನೇ ಧರ್ಮಸ್ಥಳ ಪ್ರಕರಣ ಜಟಿಲವಾಗ್ತಾ ಹೋಗ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಮಾತ್ರ ಸಾಕಷ್ಟು ಒಂದು ಮೂಳೆ ತುಂಡುಗಳು ಹಾಗೂ ಪಳಉಳಿಕೆಗಳು ಕಳೆಬರ ಸಿಕ್ಕಿರುವಂಥದ್ದು. ತದಾದ ನಂತರ ಮತ್ಯಾವ ಕಡೆಯಲ್ಲೂ ಕೂಡ ಕಳೆಬರ ಸಿಕ್ಕಿಲ್ಲ. 10 ಕಡೆ ಏನೂ ಕೂಡ ಸಿಕ್ಕಿಲ್ಲ. ಇಂದು 3 ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಿದ್ದಾರೆ. ಆ ಒಂದು ಶೋಧ ಕಾರ್ಯದಲ್ಲಿ ಏನೂ ಸಿಕ್ಕಿಲ್ಲ ಅಂತಂದ್ರೆ ದೂರುದಾರ ಎಸ್ಐಟಿ ತನಿಖೆಯ ಒಂದು ದಿಕ್ಕನ್ನು ತಪ್ಪಿಸ್ತಾ ಇದ್ದಾನಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಹಿಂಗೆ ಹುಟ್ಟುಕೊಳ್ತಾ ಇದೆ 10 ಅನುಮಾನಗಳು. ಕುತೂಹಲವನ್ನ ಕೆರಳಿಸಿದೆ ಇಂದಿನ ಆಪರೇಷನ್. ಎಸ್ ವೀಕ್ಷಕರೇ, ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಧರ್ಮಸ್ಥಳ ಶೋಧ ಮಫ್ತಿಯಲ್ಲಿ ಎಸ್ ವೀಕ್ಷಕರೇ, ಯಾವುದೇ ಶೋಧ ಮಾಡಿದ್ರು ಕೂಡ ಯಾವುದೇ ರೀತಿಯ ಇದು ಸಿಗ್ತಾ ಇಲ್ಲ. ಸೊ ಈಗೇನಾಗುತ್ತೆ ಅಂತಂದ್ರೆ SIT ತನಿಖೆಯ ಒಂದು ದಾರಿಯನ್ನು ತಪ್ಪಿಸ್ತಾ ಇದ್ದಾನ ದೂರುದಾರ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಯಾವಾಗ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ SIT ಅವರು ಎಂಟ್ರಿಯನ್ನ ಕೊಡ್ತಾರೋ ತದಾದ ನಂತರ ಈತನನ್ನ ದೂರುದಾರನನ್ನ ಕರೆದುಕೊಂಡು ಸ್ಥಳವನ್ನ ಮಹಜರು ಮಾಡಿಕೊಂಡು ಸ್ಥಳ ಎಲ್ಲೆಲ್ಲಿ ಏನೇನು ಹೂತಾಕಿದೆಯಪ್ಪ ಅಂತ ಹೇಳಿ ತೋರಿಸ್ತಾರೋ ತದಾದ ನಂತರ ಒಂದು ಸುದ್ದಿ ಹುಟ್ಟುಕೊಳ್ಳುತ್ತೆ. ಅದು ಅಲ್ಲೇ ಧರ್ಮಸ್ಥಳ 2006ರಲ್ಲೋ 7ರಲ್ಲೋ ಅದರ ಹಿಂದೆ ಅಲ್ಲೇ ಸ್ಮಶಾನ ಇತ್ತು ಎನ್ನುವಂತಹ ವಿಚಾರ ಹುಟ್ಟುಕೊಳ್ಳುತ್ತೆ. ಈಗ ಮತ್ತೊಬ್ಬ ದೂರುದಾರನ್ನು ಸಾಕ್ಷ್ಯವೂ ಕೂಡ ಎಂಟ್ರಿ ಆಗುತ್ತೆ ಅಂತ ನಿನ್ನೆ ಮಾಧ್ಯಮಗಳಲ್ಲಿ ನಾವು ಕೂಡ ಹೇಳಿದ್ವಿ. ಆದರೆ ಆತ SIT ತನಿಖೆ ತಂಡದ ಮುಂದೆ ಬಂದಿಲ್ಲ. ಯಾರು? ಜಯಂತ್ ಟಿ SIT ತನಿಖೆಯ ತಂಡದ ಮುಂದೆ ಇನ್ನೂ ಕೂಡ ಪ್ರತ್ಯಕ್ಷ ಆಗಿಲ್ಲ. ಭಾನುವಾರ ರಜಾ ಇತ್ತು, ಆಗ ಮಾತನಾಡಿದ್ದೇ ಹೊರತು ಮತ್ಯಾವತ್ತೂ ಈ ಕಡೆ ಬಂದಿಲ್ಲ. ಆತನೂ ಬಂದು ಕಂಪ್ಲೇಂಟ್ ರೈಸ್ ಮಾಡ್ದ, ಆತನೂ ಬಂದು ಸಾಕ್ಷ್ಯವನ್ನ ಹೇಳ್ತೀನಿ ಅಂತ ಕೂತ. ಆ ಒಂದು ಏನು 15 ವರ್ಷದ ಬಾಲಕಿಯ ಶವವನ್ನು ಹೂತಾಕ್ತಾ ಇರೋದನ್ನ ನಾನು ನೋಡಿದ್ದೆ ಅಂತ ಹೇಳಿ ಜಯಂತ್ ಟಿ ಯಾವಾಗ ಹೇಳ್ತಾನೋ ತದಾದ ನಂತರ SITಗೆ ಬರ್ತೀನಿ ಸೋಮವಾರ ಅಂತಾನೋ ಅವನು ಬಂದಿಲ್ಲ. ಅವನೇನಾದ್ರೂ ಬಂದ್ರೆ ಇನ್ನೂ ಕೂಡ ಇದು ರಂಗೇರಲಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. ಇನ್ನು 3 ಶೋಧದಲ್ಲಿ ಏನಾಗುತ್ತೆ, 3 ಪಾಯಿಂಟಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.